ಬಿಡದಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಶೇಖರ್ ಅವರನ್ನ ಕೇಳಬೇಕು. ಶೇಖರ್ ಅವರೇ, ತಾವು ಜಮೀನು ಕೊಡೋದ್ರಲ್ಲಿ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರಿ. ನೀವು ನಿಮ್ಮನ್ನೆಲ್ಲರನ್ನೂ ಕೂಡ ಬಳಸ್ತಿದ್ದಾರೆ, ಯೂಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಸರ್, ಇದು ನಮ್ಮ ಭೂಮಿ ನಮ್ಮ ಭವಿಷ್ಯ, ನಮ್ಮ ಭೂಮಿ ನಮ್ಮಕ್ಕು. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸರ್ಕಾರ ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ನಾವು ಸಿದ್ಧ ಇದ್ದೀವಿ, ನಾವು ಭೂಮಿ ಕೊಡಲು ಸಿದ್ಧ ಇದ್ದೀವಿ. ಏನಂದರೆ, ನೀವು ಕೇವಲ ಮಾಧ್ಯಮದವರು ಸಹ ಕೇವಲ ಹಸಿರು ಪ್ರದೇಶ ಮಾತ್ರ ತೋರಿಸ್ತಾ ಇದ್ದೀರಿ. 65% ಪ್ರದೇಶ ಒಣಭೂಮಿ ಇದೆ, ಮಳೆ ಆಧಾರಿತ ಪ್ರದೇಶ ಇದೆ. ಈ ಪ್ರದೇಶನೂ ತಾವು ತೋರಿಸ್ಬೇಕು. ನೀವು ತೋರಿಸಿದಾಗ ಅವಾಗ ಅಲ್ಲಿನ ಚಿತ್ರಣ ಗೊತ್ತಾಯ್ತದೆ. ನೀವೇನು ನೋಟಿಫಿಕೇಶನ್ ಮಾಡಿದಾಗ ಡ್ರೈ ಭೂಮಿ ಹಸಿರು ಭೂಮಿ ಎರಡನ್ನು ಸೇರಿಸಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅವ್ರು ಏನ್ ಮಾಡ್ಬೇಕು ಹಂಗಿದ್ರೆ? ಹೌದು ಸರ್, ಇವಾಗ ನೀವು ಡ್ರೈ ಭೂಮಿಯನ್ನ ತಗೊಳ್ಳಿ ಅಂತ ಹೇಳ್ತೀರಿ, ಅವರು ಸೇರಿಸಿ 518 ಎಕರೆ ಫೈನಲ್ ನೋಟಿಫಿಕೇಶನ್ ಆಗಿದೆಯಲ್ಲ, ಹೌದು, ಅದನ್ನ ಕೇಳಿ. ಅದರಲ್ಲಿ ಡ್ರೈ ಭೂಮಿ ಮಾತ್ರ ಇರೋದಲ್ಲ. ಅಲ್ಲ, ನಾವು ನಿಮ್ಗೆ ಹೇಳ್ತಾ ಇರೋದು, ಮಾಧ್ಯಮದವರು ಕೇವಲ ಹಸಿರು ಭೂಮಿ ಮಾತ್ರ ತೋರಿಸ್ತಿದ್ರೆ ಒಣ ಭೂಮಿ ತೋರಿಸ್ರಿ. ಹಸಿರು ಭೂಮಿಯನ್ನೇ ತೋರಿಸಬೇಕು. ಹಸಿರು ಹಂಗಾರೆ ಒಣ ಭೂಮಿಲಿ ವಾಸ ಮಾಡ್ತಿರೋ ರೈತರ ಕಥೆ ನೋಟಿಫಿಕೇಶನ್ ಮಾಡಿದಾಗ ಡ್ರೈ ಭೂಮಿಯನ್ನ ಬಿಟ್ಟು ನೋಟಿಫಿಕೇಶನ್ ಮಾಡಿದ್ಯಾ ಸರ್ಕಾರ? ಅಲ್ಲ ಸರ್, ಈಗ 519 ಎಕರೆ ನೈಜತೆ ತೋರಿಸ್ಬೇಕು. ಸಂಪೂರ್ಣ ಮಾಹಿತಿ ತೋರಿಸಿ. ಈಗ ಇದ್ರನ್ನ ರಾಜ್ಯಾದ್ಯಂತ ರೈತರು ಎಲ್ಲ ನೋಡ್ತಾ ಇರ್ತಾರೆ. ನೀವು ಕೇವಲ ಹಸಿರು ಭೂಮಿ ತೋರಿಸ್ತಾ ಇದ್ದಾಗ. ಹೌದ್ರಿ ಶೇಖರ್ ಅವರೇ, ನಾವು ಯಾಕೆ ತೋರಿಸ್ತಾ ಇದೀವಿ ಅಂತಂದ್ರೆ ಭೂಮಿ ಇಷ್ಟೊಂದು ಫಲವತ್ತಾಗಿದೆ, ಇದನ್ನು ತೆಗೆದುಕೊಳ್ತಾ ಇದ್ದೀವಿ. ಈ JP ನಗರ, ಕೆಂಗೇರಿ, ಈ ಮುಂತಾದ ಪ್ರದೇಶಗಳು ಮತ್ತೆ ಜಯನಗರ ಇದಕ್ಕಿಂತ ಫಲವತ್ತಾದ ಭೂಮಿ ಇದ್ದು. ಬೆಂಗಳೂರಿನ ಜನಸಂಖ್ಯೆ ದಟ್ಟಣೆ ಕಡಿಮೆ ಮಾಡಬೇಕು, ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಿ ಅಂತ ನೀವು ಸೆಷನ್ನಲ್ಲೇ ಕೂಡ ಮಾನ್ಯ ವಿರೋಧ ಪಕ್ಷ ನಾಯಕರೇ ಕೂಡ ನೀವೆಲ್ಲ ಮುಂದುವರಿಸ್ರಿ, ನಾವು ಮುಂದೆ ಬಂದಂಥ ಸರ್ಕಾರಗಳನ್ನ ಮುಂದುವರಿಸ್ಕೊಳ್ತೀವಿ ಅಂತ ಅವ್ರು ಹೇಳ್ತಾರೆ. ಸುರೇಶ್ ಕುಮಾರ್ ಸಾಹೇಬ್ರು ಹೇಳ್ತಾರೆ, ನೀವು ಒಳ್ಳೆ ಯೋಜನೆ ಮಾಡ್ತಿದ್ರಿ, ಅಲ್ಲಲ್ಲ ನೀವು ಫಲವತ್ತಾದ ಭೂಮಿ ಹೇಳ್ತಿದ್ರಲ್ಲ, ನೀವು ಒಳ್ಳೆ ಯೋಜನೆ ಮಾಡ್ತಿದ್ರಿ, ಮುಂದುವರಿಸ್ರಿ ಅಂತಾರೆ. ಇನ್ಯಾವ ಜಾಗ? ಬೆಂಗಳೂರು ಹತ್ತಿರ ಇರೋ ಜಾಗ. ಇವಾಗ ನೋಡಿ, ಸರ್ಜಾಪುರ 34 ಕಿಲೋಮೀಟರ್ ಇದೆ, ಯಾವ ರೀತಿ ಅಭಿವೃದ್ಧಿ ಹೊಂದಿದೆ. ದೇವನಹಳ್ಳಿ 36 ಕಿಲೋಮೀಟರ್ ಇದೆ, ಯಾವ ರೀತಿ ಅಭಿವೃದ್ಧಿ ಹೊಂದಿದೆ. ಬಿಡದಿ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿದ್ದೀವಿ. ಹಿಂದೆ ಇದೆ JDS. ಶೇಖರ್ ಅವರು, ನನಗೆ ಅನಿಸ್ತಾ ಇದೆ ನೀವು ರಾಜಕಾರಣಿಗಳ ತಾಳಕ್ಕೆ ಕುಣಿತಾ ಇದ್ದೀರಿ, ಸರ್ಕಾರದ ತಾಳಕ್ಕೆ ಕುಣಿತಾ ಇದ್ದೀರಿ ನೀವು ಅಂತ ಅನಿಸ್ತಾ ಇದೆ ಶೇಖರ್. ನಾನು ರೈತವಾಗಿ ಹೇಳ್ತಾ ಇದ್ದೀನಿ, ನನ್ನ ಫೋಟೋಗಳು ತೋರಿಸ್ತೀನಿ. ನಾನು ವ್ಯವಸಾಯ ಮಾಡೋದು, ನಾನು ನೀರು ಕಟ್ಟೋದು, ನಾನು ಫೋಟೋ ತೋರಿಸ್ತೀನಿ. ನನಗೂ ಭೂಮಿ ಕೊಡ್ಬಾರ್ದು ಅಂತ ಇದೆ. ಆದರೆ ಅಭಿವೃದ್ಧಿ ದೃಷ್ಟಿ, ಆಮೇಲೆ ಈಗ ನಾವೇನು ವ್ಯವಸಾಯ ಮಾಡ್ತಾ ಇದೀವೋ ಯಾವುದೇ ಕಾರಣಕ್ಕೂ ನಾವು ಬದುಕಕ್ಕಾಗಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮೊನ್ನೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತೀವಿ, ಮಾರಾಟ ಮಾಡಿ ಹೋಗ್ಬಿಡೋದು. ನೀವೇ ಮಾವಿಗೆ ಸರಿಯಾದ ಬೆಲೆ ತೋರಿಸ್ತಾ ಇಲ್ಲ. ರೈತರಿಗೆ ನೀವು ಈ ಸಂದೇಶವನ್ನು ಕೊಡಬೇಡಿ. ಆತ್ಮಹತ್ಯೆ ಯಾಕೆ ಮಾಡ್ಕೊತಾರೆ? ರೈತರು ಆತ್ಮಹತ್ಯೆ ಸರ್ಕಾರದ ವೈಫಲ್ಯಗಳ ಕಾರಣ ಬೆಂಬಲ ಬೆಲೆ ಕೊಡಿ. ಶೇಖರ್ ಅವರೇ, 1 ಲಕ್ಷ ಸಾಲ ತೀರಿಸ್ಕೊಳ್ಳಕ್ಕಾಗಲ್ಲ. ಮಾಡ್ಕೊತೀವಿ ಅಂತಲ್ಲ. ಶೇಖರ್ ಅವರೇ, ಇಲ್ಲಿ ಕೇಳಿ, ಹೇಳ್ತೀನಿ ಕೇಳಿ. ನಾವು ಜಮೀನು ಕೊಡ್ಲಿಲ್ಲ ಅಂದ್ರೆ ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ದಳ್ಳಾಳಿಗಳು ಸುತ್ತಮುತ್ತ ಪ್ರದೇಶಗಳಲ್ಲಿ 60 ರಿಂದ 70 ಲಕ್ಷಗಳಿಗೆ ಮಾರಾಟ ಮಾಡ್ತಾ ಇದ್ರು. ಸರ್ಕಾರ 2.5 ಕೋಟಿಯಿಂದ 3 ಕೋಟಿ ಮರ ಮಾಲ್ಕೆಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಯಾಕೆ ಒಪ್ಕೋಬಾರ ನಾವು? ಆಮೇಲೆ ದಲಿತರ ಭೂಮಿಗಳಿವೆ, ದಲಿತರ ಭೂಮಿಗಳು ಬರೋದು ಇದೇ, ಬೇರೆಯವ್ರು ಬರೋದು 20 ಲಕ್ಷ ಕೇಳೋದು, 30 ಲಕ್ಷ ಕೇಳೋದು. ನಿಮ್ಮ ಜಮೀನಿಗೆ ರಸ್ತೆ ಇಲ್ಲ ಅನ್ನೋದು, ನಿಮ್ಮ ಜಮೀನು ಯಾರು ತಗೊಳ್ಳಲ್ಲ, ಸರ್ಕಾರ ಭಯ ಹುಡ್ಸೋದು. ಸೊ ಶೇಖರ್ ಅವರು ಹೇಳ್ತಾ ಇರೋದು ನೆಗಡಿ ಆಯ್ತು ಅಂತ ಮೂಗು ಕೊಯ್ಯೋದು. ನೆಗಡಿ ಆಯ್ತು ಅಂತಲ್ಲ ಸರ್, ನಾವು ಅಭಿವೃದ್ಧಿ ದೃಷ್ಟಿಯಿಂದ ಉಗುರು ಕತ್ತರಿಸಿ ಅಂತಂದ್ರೆ ಹೇಳ್ತಿದ್ವಿ. ಇಲ್ಲಿ ನಮ್ಮ ಶಾಸಕರು ಹೇಳ್ದಂಗೆ ಪೂರ್ಣ ಪ್ರಮಾಣದಲ್ಲಿ 100% ಯಾರು ಒಪ್ಕೊಳ್ಳಲ್ಲ. ನಾವು ಒಪ್ಪಿದ್ದೀವಿ. ನಮ್ಮ ರೈತರ ಕಥೆ ಏನಾಗಬೇಕು? ನಾವು 20 ವರ್ಷದಿಂದ ಈ ವನವಾಸದಲ್ಲಿದ್ದೀವಿ, ರೆಡ್ ಝೋನ್ ಅಲ್ಲಿ ಬೆಂಗಳೂರು ಪರಿಹಾರ ಏನು? ರೆಡ್ ಝೋನ್ ಅಲ್ಲಿ ಇದ್ದೀವಿ. 20 ವರ್ಷದಿಂದ ಇದ್ದೀವಿ ನಾವು. ಪರಿಹಾರ 2006 ಮಾಡಿದಾಗ 2018ರಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ರೆಡ್ ಝೋನ್ ತೆಗಿಬೇಕಾಯ್ತು. ಯೋಜನೆ ರೈತರಲ್ಲೇ ಒಗ್ಗಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಸರ್, ಹೌದು, ಅವರು ಮುಖ್ಯಮಂತ್ರಿಗಳು ರೈತರ ಪರವಾಗಿ ಈ ಯೋಜನೆಗೆ ಒಂದು ಕೊಡ್ಬೇಕು ಅಂತ. ಈಗ ಅವ್ರು ಹೇಳ್ತಾ ಇರೋದು ಡ್ರೈ ಭೂಮಿ ಇದೆ, ಅಲ್ಲಿ ಎಲ್ಲವೂ ಫಲವತ್ತಾದಂತ ಭೂಮಿ ಅಲ್ಲ, ನಮಗೆ ಸವಾಲಿದೆ ಅಲ್ಲಿ ಕೃಷಿ ಮಾಡೋದಕ್ಕೆ. ಅದರ ಬದಲಾಗಿ ಸರ್ಕಾರ ಒಳ್ಳೆ ರೇಟ್ ಕೊಟ್ಟಾಗ, ಒಳ್ಳೆ ದರ ಕೊಟ್ಟಾಗ, ಒಳ್ಳೆ ಫೆಸಿಲಿಟಿ ಕೊಟ್ಟಾಗ ಲ್ಯಾಂಡ್ ರೈಟ್ಸು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಕೊಟ್ಟು ಹೋಗೋದು ಒಳ್ಳೇದಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೊಡೋದೇ ಒಳ್ಳೇದಲ್ವಾ ಅಂತ ಅವ್ರದ್ದು ಅಭಿಪ್ರಾಯ. ಹೌದು, ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ಆದ್ರೆ ಈ ಫಲವತ್ತಾದ ಭೂಮಿ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲೂ ಕಾನೂನಿಲ್ಲ. ಜೊತೆಗೆ ನಾನು ಹೇಳೋದಂದ್ರೆ, ಅವ್ರು ಹೇಳಿದ್ರು ಎಲ್ಲೋ ಬರಡು ಭೂಮಿನೂ ಇದೆ ಅಂತ. ಆಯ್ತು, ಒಪ್ಕೊಡ್ತೀನಿ.
ಈಗ 15 ಲಕ್ಷ ಒಟ್ಟಾರೆ ಮರಗಳಿದೆ, 1 ಲಕ್ಷ ಹಸುಗಳಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಮಾಡಿ, ನಿಮ್ಮ ಬರಡು ಭೂಮಿ ಎಲ್ಲಿ ತೋರಿಸ್ತೀರೋ ಅಲ್ಲಿ ಮಾಡಿಸಿ ಸರ್. ಎಲ್ಲ ಬಿಟ್ಬಿಡಿ ನಮ್ಮದೇ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು 15 ಲಕ್ಷ ತಿಂಗಳಿಗೆ 22 ಲಕ್ಷ ಲೀಟ್ರ್ ಹಾಲಾಗ್ತಾ ಇದ್ದೀವಿ, ಅದೆಲ್ಲ ಬರಡು ಭೂಮಿಲಿ ಬರೋಕ್ಕಾಗುತ್ತಾ? ಹೇಳೋದು ಲಾಜಿಕ್ಕಾಗಿ ಹೇಳಿ. ಸುಮ್ಮನೆ ನಾವು ಯಾರೋ ಸತ್ತೋಗ್ಬಿಡ್ತಾರೆ ಕೃಷಿ ಮಾಡೋಕ್ಕಾಗಲ್ಲ ಅಂತ ನಾವು 2000 ಜನನೂ ಸತ್ತೋಗ್ಬಿಡೋಣ ಸರ್? ಹೌದು, ನೀವು 10 ಎಕರೆ 20 ಎಕರೆ ಇರೋರು ನೀವು ಮಾಡ್ಕೊಳ್ಳಿ, ರೆಡ್ ಝೋನ್ ತೆಗ್ಸಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ನಾವು ರೇಷ್ಮೆ ಬೆಳಿತೀವಿ, ತರಕಾರಿ ಬೆಳಿತೀವಿ, ಹಣ್ಣು ಬೆಳಿತೀವಿ, ಎಲ್ಲ ಬೆಳಿತೀವಿ. ಅವರೆಲ್ಲ ಎಲ್ಲೋಗೋಣ? ಯಾರ ಸಾಲ ಯಾರಿಗಿರಲ್ಲ ಸರ್? ಬಿಸ್ನೆಸ್ ಮ್ಯಾನ್ ಆತ್ಮಹತ್ಯೆ ಮಾಡ್ಕೊಳ್ಳಲ್ವಾ? ಹಂಗಂತ ಅವ್ರು ಯಾರು ಬಿಸ್ನೆಸ್ ಮಾಡೋದು ಬಿಟ್ಬಿಡ್ತಾರ? ಕೃಷಿ ಮಾಡೋದು ಬಿಟ್ಬಿಟ್ಟೆ ನಾವು ಅನ್ನನೇ ತಿನ್ಬೇಕಲ್ವಾ ಸರ್? ನೀವು ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿ ಚಿನ್ನ ಯಾರು ತಿನ್ನಕ್ಕಾಗಲ್ಲ, ಹಣನೂ ತಿನ್ನಕ್ಕಾಗಲ್ಲ, ಅನ್ನನೇ ತಿನ್ನೋದ್ರಿಂದ ನಮ್ಮ ಕೃಷಿ ಭೂಮಿ ಬೇಕೇ ಬೇಕು ಅಂತ ನಾವಿಲ್ಲಿ ಹೋರಾಟ ಮಾಡ್ತಿರೋದು. ಜೊತೆಗೆ ಅವ್ರು ಅವಾಗಲೇ ಹೇಳ್ತಿದ್ರು ಅಲ್ಲಿ ಇಲ್ಲಿ ರೈತರನ್ನ ದುಡ್ಡು ಕೊಟ್ಟು, ಯಾರನ್ನು ದರ್ಶನ್ ಪುಟ್ಟಣ್ಣಯ್ಯವ್ರು ಬಂದಿರೋ ಅವ್ರು ದುಡ್ಡು ಕೊಟ್ಟು ಕರ್ಸಿದ್ದೀವ? ಮತ್ತೆ ಪ್ರಾಂತ ರೈತ ಸಂಘ ಬಂದಿತ್ತು, ಅವ್ರನ್ನ ಕರ್ಸಿದ್ವಾ? ಬಡಗಲಪುರ ನಾಗೇಂದ್ರ ಅವರ ಸಂಗಡಿಗರು ಬಂದಿದ್ರು, ಅವರೆಲ್ಲ ಬಂದಿರೋದು ನಮ್ಮ ಕಷ್ಟ ನೋಡಿ. ರೈತರು ಬೀದಿಲಿ ಬಿದ್ದಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಹೆಣ್ಮಕ್ಳು ಎಲ್ಲ ಮನೆಗಳು ಬಿಟ್ಟು ಕೂತಿದ್ದಾರೆ ಅಂತ ಸರ್ಕಾರದವ್ರು ಒಬ್ರು ನಮ್ ಬಂದು ಕೇಳಿಲ್ಲ ಅಂತ ಅವ್ರು ಬಂದು ನೋಡಿ ನಮ್ಮನ್ನ ಕಷ್ಟ ಕೇಳ್ತಿರೋದು. ಅದಕ್ಕೆ ದುಡ್ಡು ಕೊಟ್ಟು ಅವ್ರಿಗೆ ಗೊತ್ತಾ? ಪ್ರೂಫ್ ತೋರ್ಸಕ್ಕೆ ಹೇಳಿ, ಯಾವ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ. ಸುಳ್ಳುಗಳನ್ನ ಹೇಳ್ಬೇಡಿ ನೀ, ಸಾಕು. ಈ ಸುಳ್ಳುಗಳ ಮೇಲೆ ಸಾಮ್ರಾಜ್ಯ ಕಟ್ಟಬೇಡಿ. ರೈತರು ಸಮಾಧಿ ಮೇಲೆ ಯಾರು ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ಕಾಂಕ್ರೀಟ್ ಕಾಡಿಂದಾನೇ ಅಭಿವೃದ್ಧಿ ಅನ್ನೋದು ತಪ್ಪು. ಮಾಡಿ, ಬಡವರಿಗೆ ಸಾಲ ಕೊಡಿ, ಸಬ್ಸಿಡಿ ಕೊಡಿ, ಬೆಳೆಗಳಿಗೆ ವಿಮೆ ಮಾಡಿಸಿ, ಅದರಲ್ಲೂ ಅಭಿವೃದ್ಧಿ ಮಾಡ್ಬೋದಲ್ಲ. ಆಧುನಿಕ ಕೃಷಿ ಯಂತ್ರೋಪಕರಣಗಳನ್ನ ಕೊಡಿ, ಅದ್ರಲ್ಲಿ ಯಾಕೆ ಅಭಿವೃದ್ಧಿ ಆಗಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.